ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ 2 ರೀತಿ ಪಲ್ಯಗಳನ್ನ ತೋರಿಸಿದ್ದೀನಿ. ಅದು ಎರಡೂ ತುಂಬ ಹೆಲ್ದಿ. ಒಂದು ಬಂದು ಸೋರೆಕಾಯಿ ಪಲ್ಯ, ಫೈಬರಲ್ಲಿ ತುಂಬ ರಿಚ್. ವೆಯ್ಟ್ ಲಾಸ್ಗೆ ಮತ್ತು ಏನಾದರೂ ಫಿಲ್ಲಿಂಗಾಗಿ ಏನಾದರೂ ತೊಗೋಬೇಕು ದಿಢೀರಂತ ದೋಸೆಗೆ, ಚಪಾತಿಗೆ ಅಥವಾ ಅನ್ನ ಸಾಂಬಾರು, ಬೇಳೆ ಸಾಂಬಾರಿಗೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಟೋಫು ಗೊಜ್ಜು ಮಾಡಿದ್ದೆ. ಇದು ಬಂದು ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್. ಈವನ್ ಪೂರಿಗೂ ಟ್ರೈ ಮಾಡ್ಬೋದು, ದೋಸೆಗೂ ಚೆನ್ನಾಗಿರುತ್ತೆ. ಪ್ರೋಟೀನ್ ರಿಚ್, ತುಂಬಾ ಒಳ್ಳೆ ರೆಸಿಪೀಸ್. ವಿಡಿಯೋ ಕಂಟಿನ್ಯೂ ಮಾಡ್ತಾ ಈ ಎರಡೂ ರೆಸಿಪೀಸ್ನ ಹೇಳ್ಕೊಡ್ತೀನಿ. ಜೊತೆಗೆ ಚಿಕ್ಕ ಪುಟ್ಟ ಹ್ಯಾಕ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಕಿಚನಲ್ಲಿ ಅರೌಂಡ್ ಮಿನಿಮಮ್ 2 hours ಸೇವ್ ಮಾಡ್ಬೋದು. ಏನದು ಟಿಪ್ಸ್ ಅಂತ ಚಿಕ್ಕ ಪುಟ್ಟದೇನೆ. ಅದು ಅಡುಗೆ ಮಾಡಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ, ಕಿಚನಲ್ಲಿ ಏನಾದರೂ ಕೆಲಸ ಮಾಡಬೇಕಾದ್ರೆ ಆಲ್ಮೋಸ್ಟ್ ತುಂಬ ಟೈಮ್ ಸೇವ್ ಆಗುತ್ತೆ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ. ಫಸ್ಟ್ ಪಲ್ಯ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಒಂದು ಬಾಣಲಿ ತೊಗೊಂಡು ಸ್ವಲ್ಪನೇ ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ, ಸಾಸಿವೆ ಚಟಪಟ ಅನ್ನಬೇಕು. ಅದು ಬೇಸಿಕ್ ಟೆಕ್ನಿಕ್. ಕೆಲವ್ರು ಹಾಗೆ ಹಾಕ್ಬಿಡ್ತಾರೆ, ಇಡೀ ರೆಸಿಪಿ ಕೆಟ್ಟೋಗುತ್ತೆ. ಹಸಿ ಸಾಸಿವೆದು ಫ್ಲೇವರ್ ಕೆಲವುದಕ್ಕೆ ಚೆನ್ನಾಗಿರುತ್ತೆ. ತಂಬುಳಿ ಅಂಥದ್ದಕ್ಕೆಲ್ಲ ಹಸಿಯಾಗಿ ರುಬ್ಬಿ ಮಾಡ್ತೀವಲ್ವ, ಅದಕ್ಕೆ ಚೆನ್ನಾಗಿರುತ್ತೆ. ಬಟ್ ಯಾವಾಗ ನಾವು ಒಗ್ಗರಣೆ ಹಾಕ್ತೀವಿ ಅದಕ್ಕೆ ಪ್ರಾಪರಾಗಿ ಚಟಪಟ ಅಂದಾದ್ಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಬೇಕು. ಕುಕ್ಕರಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಸೋರೆಕಾಯಿನ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಬೇಕಿದ್ದರೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೋಬೋದು. ಇಲ್ಲಾಂದರೆ ಬರೀ ಉಪ್ಪು, ನೀರನ್ನು ಸೇರಿಸಲೇಬಾರ್ದು. ಏಕೆಂದರೆ ಸೋರೆಕಾಯಲ್ಲಿ ಅದರದ್ದೇ ಆದ ನೀರಿನ ಅಂಶ ಇರುತ್ತೆ, ಅದು ಬಿಟ್ಕೊಳ್ಳುತ್ತೆ. ಆಮೇಲೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೀನು ನಂಬಲ್ಲ ಆಯಿತಾ, ಹಸಿ ಕಡಲೆ ಬೀಜ ಪುಡಿ ನಾನು ರೋಸ್ಟು ಮಾಡ್ಕೊಂಡಿರಲಿಲ್ಲ. ಯಾಕೆಂದರೆ ಕಾಲೇಜ್ ಮುಗಿಸ್ಕೊಂಡು ಬಂದು ಸಂಜೆ ಮಾಡಿದ್ದಿದ್ದು, ನನ್ನ ಹತ್ರ ಶಕ್ತಿನೇ ಇರಲಿಲ್ಲ, ಸುಸ್ತಾಗೋಗಿತ್ತು. ನಾನೇನು ಅಂದ್ಕೊಂಡೆ, ಈಗ ಹಸಿದೇ ಹಾಕಿಬಿಟ್ರೆ ಆ ಸ್ಟೀಮಲ್ಲಿ ಬೆಂದಿರೋ ಕಡಲೆ ಬೀಜ ಫ್ಲೇವರ್ ಬರುತ್ತೆ, ಚೆನ್ನಾಗಿರುತ್ತೆ ಅಂದ್ಕೊಂಡು ಹಾಗೆ ಮಾಡಿದೆ. ಸೊ ಕರೆಂಟ್ ಹೋಯಿತು, ಅದಕ್ಕೇ ಈ ಥರ ಬರ್ತಾಯಿದೆ. ಬಟ್ ಎಷ್ಟು ಚೆನ್ನಾಗಾಗಿತ್ತು ಅಂದರೆ, ಬಟ್ ಪ್ರಾಪರಾಗಿ ಖಾರನ, ಉಪ್ಪು ಖಾರನ ಕರೆಕ್ಟಾಗಿ ಹಾಕಿ, ಸ್ವಲ್ಪ ಖಾರನ ಮುಂದೆ ಆಗಿ ಹಾಕಿ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನಿಮಗೆ ಟೈಮ್ ಇತ್ತು ಅಂದರೆ ಹುರಿದು ಹಾಕಿ. ಬಟ್ ಟ್ರಸ್ಟ್ ಮೀ, 99%, 1% ಆಬ್ವಿಯಸ್ಲಿ ಹುರಿದು ಹಾಕಿದ್ರೆ ಚೆನ್ನಾಗಿರುತ್ತೆ. 99% ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಕಾಂಬಿನೇಷನ್ ಆಗಿ ಬಿಸಿ ಬಿಸಿ ಅನ್ನ, ಅದಕ್ಕೆ ಸ್ವಲ್ಪ ನಾನು ಗೋಧಿ ನುಚ್ಚು ಮತ್ತು ಮಿಲ್ಲೆಟ್ಸ್ ಮಿಕ್ಸ್ ಮಾಡಿದ್ದೆ, ಅದು ಮತ್ತು ಎಂಥದ್ದು ಪಪ್ಪು ಜೊತೆಗೆ ಈ ಸೋರೆಕಾಯಿ ಪಲ್ಯ ಬ್ಯಾಟಿಂಗ್ ಮಾಡ್ತಾಯಿದ್ರೆ ಎಷ್ಟು ಕಂಪ್ಲೀಟ್ ಕಂಫರ್ಟ್ ಮೀಲ್ ಅಂತ ಅನಿಸುತ್ತೆ. ಸೋರೆಕಾಯಿ ಯಾವಾಗಲೂ ಅಷ್ಟೇ ವೆಯ್ಟ್ ಲಾಸ್ಗೆ ಮತ್ತು ಹೊಟ್ಟೆ ತುಂಬ್ದಂಗಿರಬೇಕು, ಫೈಬರ್ ಜಾಸ್ತಿ ಇರಬೇಕು ಅಂದರೆ ಸೋರೆಕಾಯಿ ಬೆಸ್ಟ್ ಆಪ್ಷನ್ನು. 2-3 ದಿನಕ್ಕೆ ಒಂದು ಸತಿ ಇದನ್ನು ಟ್ರೈ ಮಾಡ್ತಾಯಿದ್ರೆ ಒಳ್ಳೆಯದು. ನೆಕ್ಸ್ಟ್ ಆವಾಗವಾಗ ನೆಕ್ಸ್ಟ್ ಡೇ ಇದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಈ ನಡುವೆ ಕಡಲೆ ಬೀಜ ಚಟ್ನಿ ಮಾಡಿದಾಗೆಲ್ಲ ನಾನು ಸಿಪ್ಪೆ ತೆಗಿತಾ ಇಲ್ಲ, ಫೈಬರ್ ಜಾಸ್ತಿ ಇರುತ್ತೆ ಅಂತ. ಜೊತೆಗೆ ಇಡ್ಲಿ ಮಾಡ್ತಾಯಿದ್ದೆ. ಸುಮಾರು ಸತಿ ಇಡ್ಲಿ ರೆಸಿಪಿನ ತೋರಿಸಿದ್ದೀನಿ, ಮತ್ತು ಇನ್ನೊಂದು ಸತಿ ಯಾವ್ದಾನ ವೀಡಿಯೋದಲ್ಲಿ ಡೀಟೇಲಾಗಿ ತೋರಿಸ್ತೀನಿ. ಯಾಕೆ ಅಂದರೆ ಯಾವಾಗ ನಾನು ಇಡ್ಲಿ ಮಾಡಿದ್ರು ತುಂಬ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ಅದು ಪರ್ಫೆಕ್ಟ್ ಮೆಜರ್ಮೆಂಟಿಂದ ಇರುತ್ತೆ. ಅದನ್ನು ಒಂದು ಸತಿ ತೋರಿಸ್ತೀನಿ. ನೀವು ಈ ಟೆಕ್ನಿಕ್ನ ಫಾಲೋ ಮಾಡಿ. ಏನು ಅಂದರೆ, ಒಂದು ಬಾಣಲಿಯಲ್ಲಿ ಇಡ್ಲಿದು ಇನ್ನೊಂದು ಸತಿ ತೋರಿಸ್ತೀನಿ. ಈಗ ಕಡಲೆ ಬೀಜಕ್ಕೆ ಸುಮಾರು ಜನ ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ಹೊತ್ತಾದಮೇಲೆ, ಸ್ವಲ್ಪ ರೋಸ್ಟ್ ಆದಮೇಲೆ ಆ ಸಿಪ್ಪೆ ಎಲ್ಲ ತೆಗೆದು ಹಾಗೇ ಚಟ್ನಿ ಮಾಡ್ತಾರೆ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ, ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ಅಲ್ಲ, ಒಂದು 4 to 5 minutes ಅಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಒಂದು 5 minutes ಅದೇ ಬಾಣಲಿಲೇ ಬಿಟ್ಬಿಡಿ, ರೋಸ್ಟ್ ಆಗೋಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಸೊ ಚಟ್ನಿ ಮಾಡಿದ್ದೆ, ಇಡ್ಲಿ ಮಾಡಿದ್ದೆ, ಮತ್ತು ಈ ಟೋಫು ಗೊಜ್ಜು ಮಾಡಿ, ರೈಸ್ ಮಾಡಿದ್ದೆ, ಸ್ವಲ್ಪ ಮಟ್ಟಿಗೆ ಚಪಾತಿ ಮಾಡಿದ್ದೆ. ಸೊ ತುಂಬಾ ರೆಸಿಪೀಸ್ ಮಾಡಿದ್ದೆ ಇವತ್ತು. ಯಾಕೆಂದರೆ ಬೇಗ ಎದ್ದರೆ ಇವೆಲ್ಲ ಮಾಡ್ಬೋದು. ಅದು ಹಿಂದಿನ ದಿನ ರಾತ್ರಿ ತೋರಿಸಿದ್ನಲ್ಲ ಅದು. ಆಮೇಲೆ ಬೇಗನೆ ಮಲ್ಕೊಂಡೆ, 9:30, 10 o'clockಗೆಲ್ಲ ಮಲ್ಕೊಂಡೆ. ಆಮೇಲೆ ಈಗ ನೆಕ್ಸ್ಟ್ ಡೇ ಇವೆಲ್ಲ ಮಾಡಿದ್ದಿದ್ದು ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಆವತ್ತು ದಿನ ಕಂಪ್ಲೀಟಾಗಿ ತುಂಬ ಪ್ರೋಟೀನ್ ರಿಚ್ ಫುಡ್ಡು ಪ್ರಿಪೇರ್ ಮಾಡಿದ್ದೀನಿ ನಾನು. ತರಕಾರಿ ಜಾಸ್ತಿ ಉಪಯೋಗಿಸಿ
ತೋರಿಸಿದ್ದೀನಿ ಅಂದರೆ ಒಂಥರ ರಿಲ್ಯಾಕ್ಸೇಷನ್ ಅಂತ ಅನಿಸ್ತಾ ಇರುತ್ತೆ. ಸೊ ನೀವು ಇನ್ಮೇಲೆ ಹೀಗೆ ಟ್ರೈ ಮಾಡಿ. ಜಸ್ಟ್ ಎಣ್ಣೆ, ಕಡಲೆ ಬೀಜ ಮತ್ತು ಹಸಿಮೆಣ್ಸಿನ್ಕಾಯಿ ಅದೆಷ್ಟನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಹಸಿ ಈರುಳ್ಳಿ 2 ಹಾಕಿದ್ದೀನಿ. ಅದು ಟೆಕ್ನಿಕಪ್ಪ. ನೀವು ಈರುಳ್ಳಿ ತಿಂತೀರಾ ಅಂದರೆ ಹಸಿ ಈರುಳ್ಳಿ ಹಾಕಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಉಪ್ಪು, ನೀರು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ರುಬ್ಕೋಬೇಕು ಅಷ್ಟೇ. ಚಟ್ನಿ ಸೂಪರಾಗುತ್ತೆ. ಇನ್ನೊಂದು ಸತಿ ನಾನು ತೋರಿಸ್ತೀನಿ ಆಯಿತಾ. ಇವತ್ತು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ಇವತ್ತು ಅದೇ ಕಡಲೆ ಬೀಜ ಚಟ್ನಿಗೆ ನಾನು ಪುದೀನ ಹಾಕಿದ್ದೆ. ಫ್ರೆಶ್ಶಾಗಿ ತಂದಿದ್ರು ಹಸ್ಬೆಂಡ್ ಬರಬೇಕಾದ್ರೆ. ಪುದೀನ ಎಷ್ಟು ಜಾಸ್ತಿ ಇಲ್ಲ, ಒಂದು 7-8 ಎಲೆಗಳನ್ನ ಹಾಕಿದ್ದೆ. ಆ ಫ್ಲೇವರ್ ಅಲ್ಟಿಮೇಟ್. ಅನ್ನಕ್ಕೆ, ದೋಸೆಗೆ ಎಷ್ಟು ಚೆನ್ನಾಗಿತ್ತು ಅಂದರೆ, ನಾನು ಹೇಳಿದ್ನಲ್ಲ ಸಜ್ಜೆ ದೋಸೆ ಮಾಡ್ಕೊಂಡಿದ್ದೆ ಅಂತ, ಅದಕ್ಕೆ ತಿಂದಿದ್ದು ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ಒಂದೊಂದು ವೇರಿಯೇಟ್. ಬಟ್ ನಮ್ಮ ಮನೇಲಿ ಯಾಕೆ ಯಾವಾಗಲೂ ಕಡಲೆಬೀಜ ಚಟ್ನಿ ಮ್ಯಾಕ್ಸಿಮಮ್ 99% ಅದೇ ಒಂದು ಮೇಜರ್ ರೀಸನ್. ನಮ್ಮ ಹಸ್ಬೆಂಡಿಗೆ ತುಂಬ ಇಷ್ಟ, ಮಕ್ಳಿಗೂ ಇಷ್ಟ, ಚಿಕ್ಕಳಿಗೂ ಇಷ್ಟ. ಆಮೇಲೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್, ಯಾಕೆಂದರೆ ಅದ್ರ ಪ್ರೋಟೀನ್, ಬಾದಾಮಿಲಿ ಇರುವಂಥ ಪ್ರೋಟೀನ್, ಬಡವರ ಬಾದಾಮಿ ಅಂತಾರಲ್ಲ ಅಷ್ಟು ಪ್ರೋಟೀನ್ ಅದರಲ್ಲಿರುತ್ತೆ. ಒಳ್ಳೇದಲ್ವ. ಎಲ್ಲದಕ್ಕೂ ಚಟ್ನಿ ಕಾಂಬಿನೇಷನ್ ಬೇಕೇ ಬೇಕು, ಚಟ್ನಿ ಪುಡಿ, ಚಟ್ನಿ. ಅದಕ್ಕೇ ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನ್. ಸರಿ, ಪ್ರೋಟೀನ್ ಹೆಂಗೋ ಸೇರುತ್ತೆ ಅಂತ ಯಾವಾಗಲೂ ಕಡಲೆಬೀಜ ಚಟ್ನಿ ಮಾಡ್ತಾನೇ ಇರ್ತೀನಿ. ಏನು ಮುದ್ದೆಗಿಲ್ವಾ ಕಡಲೆಬೀಜ ಚಟ್ನಿ, ಅನ್ನಕ್ಕೇನು ಇಲ್ವಾ ಕಡಲೆಬೀಜ ಚಟ್ನಿ, ಅಷ್ಟು ಒಳ್ಳೆಯದು ಆಯಿತಾ. ನೀವು ಟ್ರೈ ಮಾಡಿ. ಅದರಲ್ಲಿ ಎಷ್ಟು ವೇರಿಯಂಟ್ಸ್ ಮಾಡ್ಬೋದು ಗೊತ್ತಾ. ಅದೇ ಕಡಲೆಬೀಜ ಚಟ್ನಿಗೆ ಸ್ವಲ್ಪ ಪುದೀನ ಹಾಕ್ಬೋದು, ಅದೊಂಥರ ವೇರಿಯೇಷನ್. ಸ್ವಲ್ಪ ಸೋರೆಕಾಯಿನ ಬೇಯಿಸ್ಬಿಟ್ಟು ಹಾಕ್ಬೋದು, ಅದೊಂಥರ ವೇರಿಯೇಷನ್. ಕ್ಯಾಬೇಜ್ ಇರುತ್ತೆ ಅಲ್ವ, ಎಲೆಕೋಸು, ಅದನ್ನು ಬೇಯಿಸ್ಬಿಟ್ಟು ಫ್ರೈ ಮಾಡಿಬಿಟ್ಟು ಹಾಕಬೇಕು ಚಟ್ನಿಗೆ. ಆಮೇಲೆ ಬದನೆಕಾಯಿ ಫ್ರೈ ಮಾಡಿ ಹಾಕ್ಬೋದು ಚಟ್ನಿಗೆ. ಬದನೆಕಾಯಿ ಚಟ್ನಿ ಆಗೋಗುತ್ತೆ, ಕ್ಯಾಬೇಜ್ ಚಟ್ನಿ ಆಗುತ್ತೆ. ಮತ್ತು ಮೂಲಂಗಿ, ಒಂದೇ ಒಂದು ಮೂಲಂಗಿನ ತುರಿದ್ಬಿಟ್ಟು ಸೇಮ್ ಇಂಗ್ರೀಡಿಯೆಂಟ್ಸೇ ಮೂಲಂಗಿ ಹಾಕಿದ್ರೆ ಒಂದೊಂದು ವೆರೈಟಿ ಒಂದೊಂದು ಥರ ಟೇಸ್ಟ್ ಬರುತ್ತೆ. ಆಮೇಲೆ ಇವೆಲ್ಲ ಒಂದು ಹೊತ್ತಿಗೆ ಆಗೋಗುತ್ತೆ. ಒಂದು ಹೊತ್ತಿಗೆ ನಾವು ಬೇಳೆ ಹಾಕಿ ಪಪ್ಪು ಮಾಡಬೇಕು, ಬೇಳೆ ಸಾಂಬಾರು ಮಾಡಬೇಕು, ಈ ಥರದ್ದೆಲ್ಲ ಒಂದು ಹೊತ್ತಿಗೆ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ಒಂದು ಹೊತ್ತಿಗೆ ಬ್ಯಾಲೆನ್ಸ್ಗೆ ಸಾಂಬಾರು ಕಡಿಮೆ ಇದೆ, ಈ ಥರ ಬ್ಯಾಲೆನ್ಸ್ ಮಾಡ್ಬೋದು ಅಂದರೆ ಈ ಥರದ್ದೆಲ್ಲ ಟ್ರೈ ಮಾಡ್ಬೋದು. ನೆಕ್ಸ್ಟ್ ನಾನೀಗ ಟೋಫು ಗೊಜ್ಜಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಟಾಪಿಕ್ ಬಗ್ಗೆ ಬರೋಣ. ಫಸ್ಟ್, ಯಾವಾಗಲೂ ನಮಗೆ ಕಿಚನಲ್ಲಿ ಟೈಮ್ ಏನಕ್ಕೆ ವೇಸ್ಟ್ ಆಗೋದು ಅಂದರೆ ಥಿಂಕಿಂಗ್. ಏನು ಮಾಡೋದು ಅಂತ ಒಂದು 15 ಮಿನಿಟ್ಸ್, 10 to 15 ಮಿನಿಟ್ಸ್ ನಾವು ಸೇವ್ ಮಾಡ್ಬೋದು. ಹಿಂದಿನ ದಿನ ಥಿಂಕ್ ಮಾಡಿಕೊಂಡು ಎಲ್ಲ ಇಟ್ಕೊಂಡ್ರೆ, ಅಥವಾ ಒಂದು ವಾರಕ್ಕೆ ಮೊದಲೇ, ನಾನು ಹೇಳೋದು ಒಂದು ವಾರಕ್ಕೆ ಮೊದಲು ಕೆಲವು ಸತಿ ವರ್ಕ್ ಆಗುತ್ತೆ, ಕೆಲವು ಸತಿ ವರ್ಕ್ ಆಗೋಲ್ಲ. ಸಿಚುವೇಶನ್ಸ್ ಒಂದೇ ಥರ ಇರಲ್ಲ. ಫಾಲೋ ಮಾಡಿದ್ರೆ ಬೆಸ್ಟ್. ನಿಮ್ಮ ಮನೇಲಿ ವರ್ಕ್ ಆಗುತ್ತೆ ಅಂದರೆ ಅದು ವೆರಿ ಗುಡ್, ಬೆಸ್ಟ್ ಅದು. ಬಟ್ ಕೆಲವು ಸತಿ ವರ್ಕ್ ಆಗೋಲ್ಲ ಅಂದರೆ ಒಂದು 3 ದಿನಕ್ಕೆ, 2 ದಿನಕ್ಕೆ, ಅಟ್ ದ ಮೋಸ್ಟ್ ಹಿಂದಿನ ದಿನ ಆಯಿತಾ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ರೀತಿ ನಾನು ಲಿಸ್ಟ್ ಮಾಡ್ಕೊಂಡಿರ್ತೀನಿ, ಮೀಲ್ ಪ್ರಿಪ್ರೇಷನ್ ಮೀಲ್ ಪ್ಲ್ಯಾನಿಂಗ್ ಹೆಂಗೆ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ನಿಮ್ಮೆಲ್ಲರಿಗೂ ತುಂಬ ವೇಟಿಂಗ್ ವೀಡಿಯೋ ಅದು, ಎಷ್ಟು ಜನ ಕೇಳ್ತಾ ಇದ್ರಿ. ನಾನು ಹಂಗೆ ಮಾಡ್ಕೋತೀನಿ ವಾರಕ್ಕೆ ಪೂರ್ತಿ. ಎಷ್ಟು ರೆಸಿಪೀಸ್ ಮಾಡ್ತೀರಾ ಅಂತ ಹೇಳ್ತೀರಲ್ವ. ಸೊ ಪ್ಲ್ಯಾನಿಂಗ್ ಪ್ರಿಪ್ರೇಷನ್ಸ್ ಇದ್ಬಿಟ್ರೆ ಅಂತೂ ತುಂಬ ಸೇವ್ ಆಗುತ್ತೆ. ಎಷ್ಟೊಂದು ರೆಸಿಪೀಸು, ಹೆಲ್ದಿ ಬ್ಯಾಲೆನ್ಸ್ಡ್ ಡಯಟ್ ನೀವು ಕೂಡ ಮಾಡ್ಕೋಬೋದು. ಫಸ್ಟ್ ಏನು ಅಂದರೆ ಫಸ್ಟ್ ಪಾಯಿಂಟ್ ಸೇವ್ ಮಾಡುವಂಥದ್ದು ಏನು ಅಂದರೆ, ಎಲ್ಲ ಯೋಚನೆ ಮಾಡಿ ಇಟ್ಕೊಂಬಿಡಿ. ತಿಂಡಿ ಏನು, ಊಟಕ್ಕೇನು, ರಾತ್ರಿಗೇನು, ಸ್ನ್ಯಾಕ್ಸ್ ಏನು, ಮತ್ತು ನಂಚ್ಕೊಳ್ಳೋಕ್ಕೇನು, ಪ್ರತಿಯೊಂದನ್ನು ಕೂಡ ಥಿಂಕ್ ಮಾಡಿ ಯೋಚನೆ ಮಾಡಿ ಇಟ್ಕೊಂಬಿಟ್ರೆ ತುಂಬಾ ಟೈಮ್ ಸೇವ್ ಆಗುತ್ತೆ. ನೆಕ್ಸ್ಟ್, ನನಗೆ ತುಂಬ ಹೆಲ್ಪ್ ಆಗುವಂಥ ಸೆಕೆಂಡ್ ಹ್ಯಾಕ್ ಏನು ಅಂದರೆ, ಫಸ್ಟೇ ತರಕಾರಿ ಎಲ್ಲ ನೀಟಾಗಿ ತೊಳೆದು ಚಾಪ್ ಮಾಡಿ ಇಟ್ಕೋತೀನಿ 70%. ಆಯಿತಾ. ಕೆಲವು ಸಣ್ಣ ಪುಟ್ಟದೇನಾದರೂ ಇದೆ, ಅಥವಾ ಏನಾದರೂ ಬೆಳಗ್ಗೆನೇ ಟೈಮ್ ಇದೆ, ರೆಸಿಪಿ ಬೇಗ ಆಗೋಗುತ್ತೆ ಅಂದರೆ ಬೆಳಗ್ಗೆನೇ ಮಾಡ್ಕೋತೀನಿ. ಬಟ್ ಈ ಸೋರೆಕಾಯಿ, ಹೀರೆಕಾಯಿ, ಮತ್ತು ಬೀನ್ಸು, ಕ್ಯಾರೆಟು, ನವಿಲುಕೋಸು, ಕ್ಯಾಬೇಜು, ಕಾಲಿಫ್ಲವರು, ಇದೆಲ್ಲನೂ ನಾನು ಹಿಂದಿನ ನೈಟ್, ನಾನು ಮಲಗೋದು ಆಲ್ಮೋಸ್ಟ್ 10 o'clock ಆಗುತ್ತೆ. 10 o'clock 4 o'clock ಅಷ್ಟೊತ್ತಿಗೆ ನಾನು ಕುಕಿಂಗ್ ಸ್ಟಾರ್ಟ್ ಮಾಡ್ತೀನಿ, ಬೆಳಗ್ಗೆ 4 o'clock. ಸೊ ಆರಾಮಾಗಿ ಫ್ರೆಂಡ್ಸ್, ಏನೂ ಪ್ರಾಬ್ಲಮ್ ಇಲ್ಲ. ನೀವೇನು ಗೊತ್ತಾ, ಇವತ್ತು ತರಕಾರಿ ಕಟ್ ಮಾಡಿ 2 days ಆದಮೇಲೆ, 3 days 4 days ಆದಮೇಲೆ ಯೂಸ್ ಮಾಡ್ತೀರಾ ಅಂದರೆ ತುಂಬಾ ನ್ಯೂಟ್ರಿಯೆಂಟ್ ಲಾಸ್ ಆಗುತ್ತೆ. ಬಟ್ ಇನ್ ಸ್ಪ್ಯಾನ್ ಒಂದು 5-6 ಅವರ್ಸಲ್ಲಿ ಅಂಥದ್ದೇನೂ ಲಾಸ್ ಆಗಿರಲ್ಲ, ಆಯಿತಾ. ಸೊ ಅದಂತೂ ತುಂಬಾ ಸೇವ್ ಆಗುತ್ತೆ. ಎಷ್ಟೊಂದು ರೆಸಿಪಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಪಟ ಅಂತ ಒಂದು 4-5 ರೆಸಿಪೀಸ್ ಮಾಡ್ಬೋದು. ಈವನ್ ಕಾಯಿ ಕೂಡ ಕೆಲವು ಸತಿ ನನ್ನ ಕೈಯಲ್ಲಿ ಬಸ್ಸಾರು, ಇಡ್ಲಿ, ಕೆಲವು ಪಲ್ಯ ಎಲ್ಲ ಮಾಡ್ಕೊಂಡಿರ್ತೀನಿ. ಇವತ್ತು ಹಾಗೆ ಮಾಡಿದ್ದು.
ಅದೆಲ್ಲ ಮಾಡಬೇಕು ಅಂದರೆ ಇವನ್ ಕಾಯಿ ಕೂಡ ತುರಿದು ಇಟ್ಕೊಂಡಿರ್ತೀನಿ ಹಿಂದಿನ ರಾತ್ರಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ನಂಬಲ್ಲ, 3/4 ಗಂಟೆಯಲ್ಲಿ ಒಂದು 5-6 ವೆರೈಟಿ ಅಡುಗೆಗಳನ್ನ ಮಾಡಿಟ್ಟಿರ್ತೀನಿ ನಾನು. ಅಷ್ಟು ಈಸಿಯಾಗಿ ಹೋಗುತ್ತೆ. ಸೊ ಟೈಮ್ ಸೇವ್ ಅದು ನಾನು ಮಿನಿಮಮ್ 2 ಅವರ್ಸ್ ಅಂತ ಕೊಟ್ಟಿದ್ದೀನಿ, ಇನ್ನು ಜಾಸ್ತಿನೇ ಸೇವ್ ಆಗೋಗುತ್ತೆ. ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟ್ ಏನು ಹ್ಯಾಕ್ ಅಂದರೆ, ಫ್ರೀಕ್ವೆಂಟಾಗಿ ಕೆಲವು ಸಾಮಾನೆಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಅದನ್ನು ಕೈಗೆ ಸಿಕ್ಕೋಂಗೆ ಇಟ್ಟಿರಿ, ಕಣ್ಣಿಗೆ ಕಾಣೋಂಗೆ ಇಟ್ಟಿರಿ. ಹುಡುಕೋದು ತುಂಬ ಟೈಮ್ ಸೇವ್ ಆಗುತ್ತೆ, ಇರಿಟೇಷನ್ ಆಗೋಲ್ಲ. ಆಮೇಲೆ ಆ ಟೈಮ್ ಸೇವ್ ಆಗೋದ್ರಿಂದ ಅದನ್ನು ನೀವು ಪ್ರಾಪರಾಗಿ ರಿಲ್ಯಾಕ್ಸ್ಡಾಗಿ ಸ್ವಲ್ಪ ಅಡುಗೆಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಮಾಡ್ಬೋದು. ಹುಡುಕ್ತಾನೆ ಇದ್ದರೆ ಒಂದು ಟೈಮ್ ವೇಸ್ಟು, ಇನ್ನೊಂಥರ ಫ್ರಸ್ಟ್ರೇಷನ್ ಥರ ಆಗೋಗುತ್ತೆ ಹುಡ್ಕೋದು. ಅದಕ್ಕೆ ಯಾವಾಗ ಫ್ರೀಕ್ವೆಂಟ್ಲಿ ಸಕ್ಕರೆ, ಟೀ ಪುಡಿ, ಕಾಫಿ ಪುಡಿ, ಖಾರದ ಪುಡಿ, ಇದೆಲ್ಲ ಡೈಲಿ, ಅರಿಶಿಣದ ಪುಡಿ, ಉಪ್ಪು, ಇದೆಲ್ಲ ಡೈಲಿ ಬೇಸಿಸಲ್ಲಿ ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಆ ಸಾಸಿವೆ ಡಬ್ಬ ಇರ್ಬೋದು, ಚಕ್ಕೆ ಲವಂಗ ಡಬ್ಬ ಇರ್ಬೋದು, ಸ್ಪೈಸಸ್ದು ಅದೆಲ್ಲ ಹತ್ತಿರ ಇಟ್ಕೊಂಡ್ರೆ ಬೆಸ್ಟ್. ನೆಕ್ಸ್ಟ್ ಟೈಮ್ ಸೇವ್ ಆಗಬೇಕು ಅಂದರೆ ಅಲ್ಲಿ ಏನೋ ಬೇಯಕ್ಕಿಟ್ಟಿರ್ತೀರ ಪಲ್ಯ ಅಂದರೆ ಇಲ್ಲಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಬಿಡಿ. ಯಾವಾಗಲೂ ನಾನು ಯೂಸ್ ಮಾಡ್ಕೊಳ್ಳೋಂಥ ರೂಲ್ ಏನು ಅಂದರೆ, ನಾನು ಕುಕ್ ಮಾಡೋ ಟೈಮಲ್ಲಿ 5 ಟೈಮ್ಸ್ ಕ್ಲೀನ್ ಮಾಡಬೇಕು ಅಂತ. ಏನೋ ಒಂದು ಗಲೀಜು ಮಾಡಿರ್ತೀವಿ, ಅದು ಸ್ಲ್ಯಾಬು ಅದೆಲ್ಲ ಅರ್ಜೆಂಟಲ್ಲಿ ವರ್ಕಿಂಗ್ ಇದ್ದರೆ ಎಲ್ಲ ಆಗೇ ಆಗುತ್ತಪ್ಪ, ನಾನೇನೋ ಕ್ಲೀನಾಗೆ ಅಡುಗೆ ಮಾಡ್ತೀನಿ ಅಂತಲ್ಲ. ಬಟ್ ನನ್ನ ಲಿಮಿಟ್ ಇರೋದು, ಕುಕ್ ಮಾಡಬೇಕಾದ್ರೆ 5 ಟೈಮ್ಸ್ ನಾನು ಕ್ಲೀನ್ ಮಾಡ್ತೀನಿ. 5 ಟೈಮ್ಸ್ ಅಂದರೆ ಏನೋ ಮಾಡಿದೆ, ಕೆಲಸ ಮಾಡ್ತಿದ್ದೀನಿ, ಒಂದು ಸತಿ ಕ್ಲೀನ್ ಮಾಡೋದು, ಮತ್ತೇನೋ ಚಟ್ನಿ ಮಾಡಿದೆ, ಇನ್ನೊಂದು ಸತಿ ಕ್ಲೀನ್ ಮಾಡೋದು. ಆ ಥರ ಡಿಪೆಂಡ್ ನನ್ನ ಮೂಡ್ ಮೇಲೆ, ನನ್ನ ಎನರ್ಜಿ ಲೆವೆಲ್ ಮೇಲೆ ನೋಡಿಕೊಂಡು ನಾನು ಡಿಸೈಡ್ ಮಾಡ್ತೀನಿ 3 ಟೈಮ್ಸ್ ಕ್ಲೀನ್ ಮಾಡೋದಾ, 5 ಟೈಮ್ಸ್ ಕ್ಲೀನ್ ಮಾಡೋದಾ ಅಂತ. ಇದರಿಂದ ಏನು ಅಂದರೆ ಲಾಸ್ಟಲ್ಲಿ ಬರ್ಡನ್ ಕಡಿಮೆ ಆಗುತ್ತೆ. ನೀವು 2 ಅವರ್ಸ್ ಅಡುಗೆ ಮಾಡ್ತಾಯಿದ್ರೆ 2 ಅವರ್ಸಲ್ಲಿ ಕ್ಲೀನಿಂಗೂ ಆಗೋಗುತ್ತೆ. 2 ಅವರ್ಸ್ ಅಡುಗೆ, 1 ಅವರ್ ಕ್ಲೀನಿಂಗ್ ಅಂದರೆ 3 ಅವರ್ಸ್ ಆಗೋಗುತ್ತೆ. ಬರ್ಡನ್ ಜಾಸ್ತಿ, ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಸೊ ಅದಕ್ಕೆ ಏನೇ ಇದ್ದರೂ ಕೂಡ ಕ್ಲೀನ್ ಆ್ಯಸ್ ಯು ಗೋ. ನೆಕ್ಸ್ಟ್ ನಾನು ಫಾಲೋ ಮಾಡೋದು ಏನು ಅಂದರೆ, ಒಂದು ಪಾತ್ರೆ ಇಡಬೇಕು, ಅನ್ನದ ಪಾತ್ರೆ, ತಿಂದಿರೋ ತಟ್ಟೆ, ಯೂಸ್ ಮಾಡಿರೋ ಸೌಟು, ಸ್ಪೂನು, ಚಾಕು, ಏನೇ ಇಟ್ಟರೂ ಕೂಡ, ಮುದ್ದೆ ಪಾತ್ರೆ, ಅದಕ್ಕೆ ನೀರು ಹಾಕಿ ಇಟ್ಬಿಡೋದು. ಕಾಮನ್, ನಾನು ಹೇಳ್ತಾ ಇದ್ದೀನಲ್ಲ, ಇವೆಲ್ಲ ಸ್ಮಾಲ್ ಟೆಕ್ನಿಕ್. ಬಟ್ ಎಷ್ಟು ಟೈಮ್ ಸೇವ್ ಆಗುತ್ತೆ ಅಂದರೆ, ಪಾತ್ರೆ ತೊಳೆಯೋ ಟೈಮಲ್ಲಿ ಉಜ್ಜೋದಿರಲ್ಲ, ಸೋಪ್ ಮಾಡಬೇಕು ಅಂತ ಟೈಮ್ ವೇಸ್ಟ್ ಆಗಿರುತ್ತೆ, ಇಮಿಡಿಯೇಟಾಗಿ ವಾಶ್ ಮಾಡಿ ಎತ್ತಿಡ್ಬೋದು. ನೆಕ್ಸ್ಟ್ ಈಗ ಸಿಮಿಲರ್ದು ಅಡುಗೆ ಚಾಪ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇಂಥವೆಲ್ಲ ಚಾಪ್ ಮಾಡಾದ್ಮೇಲೆ ಒಂದು ಸತಿ ನಾನು ಚಾಪಿಂಗ್ ಬೋರ್ಡ್ನ ವಾಶ್ ಮಾಡುವಂಥದ್ದು. ಅಥವಾ ಏನು ಅಂದರೆ, ಯಾವಾಗ ಚಾಪಿಂಗ್ ಬೋರ್ಡ್ ಯೂಸ್ ಮಾಡ್ತೀವೋ ಆವಾಗ ನೀಟಾಗಿ ತೊಳೆದಿಟ್ಬಿಡೋದು. ಆ ಚಾಪಿಂಗ್ ಬೋರ್ಡ್ನ ತೊಳೆಯೋಕ್ಕೆ ಕೆಲವು ಸತಿ ಸ್ಮೆಲ್ ಬಂದುಬಿಡುತ್ತೆ, ಹಾಗೆ ಬಿಟ್ಬಿಡೋದು. ಇಮಿಡಿಯೇಟಾಗಿ ವಾಶ್ ಮಾಡಿದ್ರೆ ಅದರಲ್ಲಿ ಯಾವುದೇ ಒಂದು ಪಾರ್ಟಿಕಲ್ಸೂ, ಯಾವುದೇ ಒಂದು ಪದಾರ್ಥನೂ ಕೂತ್ಕೊಳ್ಳಲ್ಲ, ಜೊತೆಗೆ ಸ್ಮೆಲ್ ಕೂಡ ಬರಲ್ಲ, ನೀಟಾಗಿರುತ್ತೆ, ಸ್ಟೇನ್ ಆಗಲ್ಲ. ಮೇಯ್ನಾಗಿ ಕೆಲವು ಸತಿ ಇದು ಟೊಮ್ಯಾಟೊ ಕಟ್ ಮಾಡ್ಕೊಂಡಿರೋದು ಹಾಗೆ ಇರುತ್ತೆ, ಆ ಥರ ಎಲ್ಲ ಸ್ಟೇನ್ ಇರುತ್ತೆ. ನಾವು ಕಟ್ ಮಾಡಿದ ತಕ್ಷಣವೇ ಅದನ್ನು ನೀಟಾಗಿ ವಾಶ್ ಮಾಡಿದ್ರೆ ಸ್ಟೇನ್ ಇರಲ್ಲ, ಸ್ಮೆಲ್ ಇರಲ್ಲ, ಜೊತೆಗೆ ತಿಕ್ಕಬೇಕು ಅಂತ ಸ್ಟ್ರೇನ್ ಇರಲ್ಲ. ಸೊ ಅದಕ್ಕೇ ನೀಟಾಗಿ ಆಗಿದ ತಕ್ಷಣ ಚಾಪಿಂಗ್ ಬೋರ್ಡು ವಾಶ್ ಮಾಡಿಬಿಟ್ರೆ ಬೆಸ್ಟ್. ನೆಕ್ಸ್ಟ್ ಇದು ಸಿಂಪಲ್ ಹ್ಯಾಕೇನೆ, ಎಲ್ಲದೂ ಆದಷ್ಟು ಲೇಬಲ್ ಮಾಡಿಕೊಂಡ್ರೆ ಬೆಸ್ಟ್, ಕಣ್ಣಿಗೆ ಕಾಣೋಂಗೆ. ಕೆಲವು ಸತಿ ಕಂಟೈನರ್ಸು ಟ್ರಾನ್ಸ್ಪರೆಂಟು, ಇವೆಲ್ಲ ಚಿಕ್ಕದು ಸೆಲೆಕ್ಷನ್ ಟೈಮಲ್ಲೇ ಮಾಡಿಕೊಂಡ್ರೆ ಬೆಸ್ಟ್ ಆಗುತ್ತೆ. ನಾನು ಅದಕ್ಕೆ ಯಾವಾಗಲೂ ಟ್ರಾನ್ಸ್ಪರೆಂಟ್ ಕಂಟೈನರ್ಸ್ ಇದ್ದರೆ, ಗ್ಲಾಸ್ ಕಂಟೈನರು, ಟಪ್ಪರ್ವೇರ್ ಕಂಟೈನರ್ ಏನೇ ಇದ್ದರೂ ಕೂಡ ನೋಡಿದ ತಕ್ಷಣ ಹೌದು ಇದು ಅಂತ ಗೊತ್ತಾಗ್ಬಿಟ್ರೆ ಹುಡುಕೋದು ಇರಲ್ಲ. ಆಮೇಲೆ ಸ್ಲ್ಯಾಬ್ನ ನೀಟಾಗಿ ಇಟ್ಕೊಳ್ಳೋಂಥದ್ದು, ಎಷ್ಟು ಕ್ಲಿಯರಾಗಿ ಇಟ್ಕೊಳ್ತೀವೋ ಬೇಗ ಕೆಲಸ ಆಗುತ್ತೆ. ಆಮೇಲೆ ಅಂತ ನೋಡಿ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಡುಗೆ ಮಾಡ್ತಿದ್ದೀರಾ ಅಂತ, ಅದು ಸ್ಲ್ಯಾಬ್ ಇರುತ್ತಲ್ಲ, ಅಡುಗೆ ಮಾಡೋ ಕಟ್ಟೆ ಖಾಲಿ ಇದ್ದಷ್ಟು ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಅಡುಗೆ ಮಾಡಿ ಎತ್ತಿಡ್ಬೋದು. ಅಲ್ಲೇ ಸಾಮಾನು ಆಲ್ರೆಡಿ ಇದೆ ಅಂದರೆ ಅದನ್ನೆಲ್ಲ ಜರಗಿಸಿ ಆಮೇಲೆ ಅಡುಗೆ ಮಾಡಿ, ಆಮೇಲೆ ಮತ್ತೆ ಅದನ್ನು ಕ್ಲೀನ್ ಮಾಡಿ, ಸ್ವಲ್ಪ ಇರಿಟೇಷನ್ ಲೆವೆಲ್ ಇರುತ್ತೆ. ಸೊ ಯಾವಾಗದು ಖಾಲಿಯಾಗಿರುತ್ತೆ, ಪಟ ಅಂತ ಕೆಲಸ ಮುಗಿಸ್ಕೊಂಬೋಗ್ಬೋದು, ಆಮೇಲೆ ಬೇಗ ಕಿಚನಿಂದ ಹೊರಗಡೆ ಬರ್ಬೋದು. ಇಂಟೆನ್ಷನ್ ಅದೇ ಆಗಿರಲಿ, ಅರ್ಜೆಂಟ್ ಮಾಡ್ಕೋಬಾರ್ದು, ಕಿಚನಲ್ಲಿ ಕೆಲಸ ಮುಗಿಸಿ ಆದಷ್ಟು ಬೇಗ ಬಂದ್ಬಿಡ್ಬೇಕು, ಅಷ್ಟು ಇಂಟೆನ್ಷನ್ ಇಟ್ಕೊಂಡಿದ್ರೆ ನೋಡಿ, ರಿಲ್ಯಾಕ್ಸಾಗಿ ಮಾಡ್ಕೋತೀನಿ, 4 ಅವರು ಕಿಚನಲ್ಲೇ ಇರ್ತೀನಿ, 5 ಅವರ್ ಕಿಚನಲ್ಲೇ ಇರ್ತೀನಿ, ನಿಧಾನಕ್ಕೆ ಮಾಡ್ಕೋತೀನಿ, ಅಡುಗೆ ಮಾಡಿದ್ದೀನಿ, ಈಗ ತಾನೇ ಸುಸ್ತಾಗಿದೆ, ಆಮೇಲೆ ಪಾತ್ರೆ ತೊಳಿತೀನಿ,
ಒನ್ಸ್ ಇನ್ ಅ ವೈಲ್ ಏನೂ ಮಾಡೋಕ್ಕಾಗಲ್ಲ. ತುಂಬ ಹೆವಿಯಾಗಿ ಅಡುಗೆ ಮಾಡಿದ್ದೀವಿ ಅಂದರೆ ರೆಸ್ಟ್ ಬೇಕು ಅಂತ ಅನಿಸಿರುತ್ತೆ. ಬಟ್ ಕೆಲವು ಸತಿ ಮ್ಯಾಕ್ಸಿಮಮ್ 90% ಟ್ರೈ ಮಾಡಿ. ನೀವು ಅಡುಗೆ ಮಾಡಿದ ತಕ್ಷಣವೇ ಕ್ಲೀನ್ ಮಾಡಿ ಬರೋಕ್ಕೆ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್. ನೀಟಾಗಿ ಸ್ಲ್ಯಾಬ್ ಇದೆ ಅಂದರೆ ನೆಕ್ಸ್ಟ್ ಬ್ಯಾಚ್ ಅಡುಗೆ ಮಾಡೋಕ್ಕೂ ಮೂಡಿರುತ್ತೆ, ಟೈಮ್ ಕಡಿಮೆ ಹಿಡಿಸುತ್ತೆ. ಆಮೇಲೆ ಆ ಬ್ಯಾಚ್ ಕೂಡ ಕ್ಲಿಯರಾಗಿ ಹೋಗುತ್ತೆ. ಶಿಫ್ಟ್ ಅಂತ ಅಂದ್ಕೊಳ್ಳಿ, 3 ಶಿಫ್ಟ್ ಇರುತ್ತೆ ಅಲ್ವಾ, ಆ ಶಿಫ್ಟ್ನ ಕಂಪ್ಲೀಟಾಗಿ ಮುಗಿಸಿ ಬನ್ನಿ ಹೊರಗಡೆ. ಅದು ನಿಮ್ಮ ವರ್ಕ್ ಪ್ಲೇಸು, ನೀವು ವರ್ಕ್ ಮಾಡ್ತಿಲ್ಲ, ನಾನು ಮನೇಲೇ ಇದ್ದೀನಿ ಅಂತ ಅಂದ್ಕೊಬೇಡಿ. ಕಿಚನ್ನೇ ನಿಮ್ಮ ವರ್ಕ್ ಪ್ಲೇಸ್ ಅಂತ ಅಂದ್ಕೊಳ್ಳಿ. ಈಗ ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಎಷ್ಟೊಂದು ಹೋಟೆಲ್ಸಲ್ಲಿ ಅವ್ರ ಕಿಚನ್ನೇ ಅವ್ರ ವರ್ಕ್ ಪ್ಲೇಸ್. ನೀವೂ ಮನೇಲಿ ಚೆಫ್ ಅಂತಲೇ ಅಂದ್ಕೊಳ್ಳಿ, ಆಯಿತಾ. ನಿಮಗೆ ಪೇಮೆಂಟ್ ಇರಲ್ಲ, ಬಟ್ ಪೇಮೆಂಟ್ ಮೂಲಕ ಆ ಲವ್, ಹೆಲ್ತ್, ಆ ಎಫೆಕ್ಷನ್ನು, ಸ್ಯಾಟಿಸ್ಫ್ಯಾಕ್ಷನು ತುಂಬಾ ಅದಕ್ಕಿಂತ ದುಡ್ಡಿಗಿಂತ ತುಂಬ ಜಾಸ್ತಿ. ಅದೊಂದು ಅಂದ್ಕೊಳ್ಳಿ, ನನಗೆ ಸಂಬಳದ ರೂಪದಲ್ಲಿ ಇದೆಲ್ಲ ಸಿಗ್ತಾ ಇದೆ. ಅವ್ರು ಯಾರು ಏನು ಹೊಗಳೋದು ಬೇಡ, ಯಾರು ಏನು ಐಡೆಂಟಿಫೈ ಮಾಡಿ ರೆಕಗ್ನೈಸ್ ಮಾಡಿ ಅಪ್ರಿಷಿಯೇಟ್ ಮಾಡೋದು ಬೇಡ. ತುಂಬ ಚೆನ್ನಾಗಿ ಮಾಡ್ತಿದ್ಯಾ, ತುಂಬ ಸ್ಟ್ರೇನ್ ಮಾಡ್ಕೊಂಡು ಮಾಡ್ತಿದ್ಯಾ ಅಂತ. ನಿಮ್ಮ ಡ್ಯೂಟಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಕೊಂಡು ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ಇಷ್ಟು ಮಾಡ್ತಾಯಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ನೇ ದೊಡ್ಡದು. ಯಾರಿಗೂ ಅಲ್ವನ್ನ ಮಾಡ್ತಿರೋದು, ನಮ್ಮ ಕುಟುಂಬಗೋಸ್ಕರ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ. ಅವ್ರು ಆ್ಯಕ್ಚುಲಿ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ನಾವು ಕಿಚನಲ್ಲಿ ಏನು ಬೇಯಿಸ್ತೀವಿ, ಯಾವ ರೀತಿ ಬೇಯಿಸ್ತೀವಿ, ಎಷ್ಟು ಹೈಜಿನಿಕ್ಕಾಗಿ ಬೇಯಿಸ್ತೀವಿ, ಅಷ್ಟು ನಂಬಿಕೆ ನಮ್ಮ ಮೇಲೆ, ಆಯಿತಾ. ನಾವೇನು ಸೌಟನ್ನ ಯೂಸ್ ಮಾಡ್ತಾಯಿದ್ದೀವಿ, ಏನು ಚಾಕುನ ಯೂಸ್ ಮಾಡ್ತಾಯಿದ್ದೀವಿ, ಅವತ್ತು ಯಾರೂ ಬಂದು ನೋಡಲ್ಲ. ಕಟ್ ಮಾಡಿ ವಾಶ್ ಮಾಡಿ ಯೂಸ್ ಮಾಡ್ತಿದ್ದಾಳೆ, ಹಂಗೆ ಯೂಸ್ ಮಾಡ್ತಿದ್ದಾಳ, ಬಾಣಲಿಲಿ ಏನಾದರೂ ಹಾಗೆ ಹಿಂಗೆ ಗಲೀಜು ಹೆಂಗೆಂಗೋ ಅಡುಗೆ ಮಾಡ್ತೀವ ಇಲ್ಲ ಅಂತ ಒಂದು ನಂಬಿಕೆ ಅವ್ರಿಗೆ. ಆ ನಂಬಿಕೆನ ಉಳಿಸ್ಕೋಬೇಕು. ನಮ್ಮ ಫ್ಯಾಮಿಲಿಗೋಸ್ಕರ ನಾವು ಕೆಲಸ ಮಾಡ್ತಾಯಿದ್ದೀವಿ, ಅದೇ ಒಂದು ದೊಡ್ಡ ಸಂಬಳ ನಮಗೆ. ಆ ಸ್ಯಾಟಿಸ್ಫ್ಯಾಕ್ಷನೇ ದೊಡ್ಡ ಸಂಬಳ. ಸೊ ಅದಕ್ಕೆ ನಿಮ್ಮ ವರ್ಕ್ ಪ್ಲೇಸ್ನ ಒಂದು ಪ್ರಾಪರ್ ಕಿಚನ್ನ ವರ್ಕ್ ಪ್ಲೇಸ್ ಅಂತ ಅಂದ್ಕೊಳ್ಳಿ. ಒಂದು ಶಿಫ್ಟ್ ಮುಗಿಸಿದ ತಕ್ಷಣ ಕಂಪ್ಲೀಟ್ ಶಿಫ್ಟ್. ಈಗ ನಾವು ಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ, ಯಾರಾದರೂ ಅರ್ಧಂಬರ್ಧ ಕೆಲಸ ಮಾಡಿ ಬಂದರೆ ಬಿಡ್ತಾರೆ, ಅವರು ಕ್ವಶನ್ ಮಾಡೇ ಮಾಡ್ತಾರೆ. ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ, ಅರ್ಧಂಬರ್ಧ ಕೆಲಸ ಮಾಡಿದ್ರೆ ಬಿಡ್ತಾರೆ, ಇಲ್ಲ ಅಲ್ವಾ. ಅದೇ ರೀತಿ ಆ ವರ್ಕ್ ಪ್ಲೇಸ್ ಅಂತಲೇ ಅಂದ್ಕೊಳ್ಳಿ. ನಮಗೆ ಸೋಂಬೇರಿತನ, ಅಯ್ಯೋ ಇದ್ದಿದ್ದೆ ತಾನೇ, ಯಾರೇನಂತಾರೆ. ನಾವು ಯಾವಾಗ ಒಬ್ಬರಿಗೆ ಆನ್ಸರ್ ಮಾಡಬೇಕು, ಅಕೌಂಟಬಲ್ ಆಗಿರಬೇಕು, ಆಗ ಜವಾಬ್ದಾರಿ ಭಯ ಬಂದು ಕರೆಕ್ಟಾಗಿ ಮಾಡ್ತೀವಿ. ಅದಕ್ಕೆ ವರ್ಕ್ ಪ್ಲೇಸಲ್ಲಿ ಎಷ್ಟೇ ಸುಸ್ತಾದರೂ ಕೂಡ ನಾವು ಮಾಡೋದು. ಬಟ್ ಇಲ್ಲೂ ಆ ಥರನೇ ಅಂದ್ಕೊಂಬಿಡಿ, ಅದೆಲ್ಲ ಮೈಂಡ್ ಸೆಟ್ ಅಷ್ಟೇ. ಹೀಗಾಗಿ ನಿಮ್ಮ ಮನೆಗೆ ಕೆಲಸದವಳು ಬರ್ತಾಳೆ ಅಂದ್ಕೊಳ್ಳಿ, ಅರ್ಧಂಬರ್ಧ ಮಾಡಿ ಹೋದರೆ ಆಗಲ್ಲ ಅಲ್ವಾ. ನೀವು ಕ್ವಶನ್ ಮಾಡೇ ಮಾಡ್ತೀರಾ. ಸೊ ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಳ್ಳಿ, ನಾನು ಏನಕ್ಕೆ ಅರ್ಧದಲ್ಲಿ ಬಿಟ್ಟು ಹೋಗ್ತಾಯಿದ್ದೀನಿ, ನೆಕ್ಸ್ಟ್ ಎಷ್ಟೋ ಗಂಟೆಗಳಾದ್ಮೇಲೆ ನಾನೇ ಬಂದು ಮಾಡಬೇಕಲ್ಲ. ಸ್ವಲ್ಪ ಒಂದು 10 ನಿಮಿಷ ನಮ್ಮನ್ನು ನಾವು ಪುಷ್ ಮಾಡಿಕೊಂಡು, ಆದಷ್ಟು ಹೆಲ್ತ್ ಹುಷಾರಿಲ್ಲ ಅಂದರೆ ಆದಷ್ಟು ರಿಸ್ಕ್ ತೊಗೋಬೇಡಿ, ಲೇಸಿನೆಸ್ ಇರೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಪುಷ್ ಮಾಡಿಕೊಂಡ್ರೆ ಆ ಶಿಫ್ಟಿನ ಕೆಲಸ ಮುಗ್ದೋಗುತ್ತೆ, ಆರಾಮಾಗಿರ್ಬೋದು, ಟೈಮ್ ಸೇವ್ ಆಗುತ್ತೆ. ನೆಕ್ಸ್ಟ್ ಹ್ಯಾಕ್ ಬಂದು, ಅಲ್ಲೇ ಒಂದು ಚಿಕ್ಕ ಬೌಲ್ ಇಟ್ಕೊಳ್ಳಿ. ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಒಂದು ಬೌಲಲ್ಲಿ ಅಥವಾ ತಟ್ಟೆಯಲ್ಲಿ ಹಾಕ್ಕೊಂಡಿದ್ರೆ ನೀಟಾಗಿ ಅದರಲ್ಲಿ ಹಾಕ್ಕೋಬೋದು. ಆಮೇಲೆ ರೆಫ್ರಿಜಿರೇಟರ್ನ 3 ದಿನಕ್ಕೊಂದು ಸತಿ ಕ್ಲೀನ್ ಮಾಡಿ. ಫ್ರಿಡ್ಜ್ ಎಷ್ಟು ನೀಟಾಗಿರುತ್ತೋ, ಎಷ್ಟು ಆರ್ಗನೈಸ್ಡ್ ಆಗಿರುತ್ತೋ, ತೆಗ್ದಿದ ತಕ್ಷಣ ವಸ್ತುಗಳು ಬೇಗ ಸಿಗುತ್ತೆ, ಬೇಗ ಅಡುಗೆ ಆಗುತ್ತೆ, ತುಂಬ ಟೈಮ್ ಸೇವ್ ಆಗುತ್ತೆ. ಕೆಲವು ಸತಿ ಮೂಡು ಇಲ್ಲ ಅಂದಾಗ ಟೈಮರ್ ಇಟ್ಕೊಳ್ಳಿ. ಜಸ್ಟ್ ನಾನು 30 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಅಡುಗೆ ಮಾಡಿ ಬಂದುಬಿಡ್ತೀನಿ. ಆ ಥರ ಟೈಮರ್ ಇಟ್ಕೊಂಡಾಗ ನಮಗೆ ಒಂದೊಂದು ನಿಮಿಷದ್ದು, ಒಂದೊಂದು ಸೆಕೆಂಡ್ದು ಬೆಲೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಬೇಗ ಕೆಲಸ ಮುಗಿಸ್ತೀವಿ. ನಿಧಾನಕ್ಕೆ ಮಾಡ್ಕೊಳ್ಳೋದಕ್ಕಿಂತ ಟೈಮರ್ ಇಟ್ಕೊಂಡ್ರೆ ಎಷ್ಟೋ ಮಟ್ಟಿಗೆ ನಮಗೆ ಟೈಮ್ ಸೇವ್ ಆಗುತ್ತೆ. ಆಮೇಲೆ ಪೇಪರ್ ಟವಲ್ಸ್ ಮತ್ತು ಕೈ ಒರೆಸ್ಕೊಳ್ಳೋ ಟವಲ್ಸ್, ಸ್ಲ್ಯಾಬ್ನ ಕ್ಲೀನ್ ಮಾಡೋ ಕಿಚನ್ ಟವಲ್ಸ್, ಅದೆಲ್ಲ ಕೈಗೆ ಸಿಕ್ಕೋ ಥರನೇ ಇಟ್ಕೊಂಡಿರಿ. ಕ್ಲೀನಿಂಗ್ ಹಂಗಂಗೆ ಆಗ್ತಿರುತ್ತೆ, ಪಕ್ಕದಲ್ಲೇ ಇಟ್ಕೊಂಡಿದ್ರೆ ಹಿಂಗೆ ಒರೆಸ್ಕೊಂಬಿಡ್ಬೋದು ಸ್ಲ್ಯಾಬ್ನ. ಆಗ ಸ್ಪೆಷಲ್ಲಾಗಿ ಅದಕ್ಕೆ ಅಂತಲೇ ಟೈಮ್ ಅಲಾಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಅದು ಟೋಫು ಗೊಜ್ಜು ಹೆಂಗೆ ಮಾಡ್ತೀನಿ. ನಾರ್ಮಲ್ ಟೊಮ್ಯಾಟೊ ಗೊಜ್ಜುನೇ, ಜೊತೆಗೆ ಗರಂ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಮಾಮೂಲಿ ಎಣ್ಣೆ, ಈರುಳ್ಳಿ, ಟೊಮ್ಯಾಟೊ, ಜಿಂಜರ್ ಗಾರ್ಲಿಕ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಗರಂ ಮಸಾಲ, ಮತ್ತು ಸ್ವಲ್ಪ ಚನಾ ಮಸಾಲನೋ ಪಾವ್ ಭಾಜಿ ಮಸಾಲನೋ ಯಾವುದೋ ಇತ್ತು, ಅದನ್ನು ಹಾಕಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬಂದಿತ್ತು. ನಾರ್ಮಲ್ ಟೊಮ್ಯಾಟೊ ಗೊಜ್ಜು ಥರನೇ ಮಾಡಿಕೊಂಡು, ಟೊಮ್ಯಾಟೊ ಗೊಜ್ಜು 2 ಥರ ಮಾಡ್ತೀವಿ. ಒಂದು ಸಾಂಬಾರು ಪುಡಿ, ಇನ್ನೊಂದು ಖಾರದ ಪುಡಿ, ಧನಿಯಾ ಪುಡಿ ಹಾಕ್ತೀವಿ. ಇದು ಖಾರದ ಪುಡಿ, ಧನಿಯಾ ಪುಡಿ ವೆರೈಟಿ ಹಾಕಿದ್ದಿತ್ತು. ಆಮೇಲೆ ಟೋಫುನ ಕಟ್ ಮಾಡಿ ಹಾಕ್ಕೊಂಡಿದ್ದು. ಡೈಲಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಇವತ್ತು ಏನು ಪ್ರೋಟೀನ್ ತೊಗೋತಾ ಇದ್ದೀನಿ ನಾನು, ಏನು ಫೈಬರ್ ತೊಗೋತಾ ಇದ್ದೀನಿ, ಎಷ್ಟು ತರಕಾರಿ ತೊಗೋತಾ ಇದ್ದೀನಿ. ಪ್ರತಿ ದಿನವೂ ಅಲ್ಲ, ಈ ಹೊತ್ತು ನಾನು ಏನು ಮಕ್ಕಳಿಗೆ ಕೊಡ್ತಾಯಿದ್ದೀನಿ, ನಾನೇನು ತೊಗೋತಾಯಿದ್ದೀನಿ ಪ್ರೋಟೀನು. ನಾನು ಏನೂ ಇಲ್ಲ ಅಂದರೆ ಮೊಟ್ಟೆ ಬೇಯಿಸಿರ್ತೀನಿ, ಏನೂ ಇಲ್ಲ ಅಂದರೆ ಪನ್ನೀರ್ ರೋಸ್ಟ್ ಮಾಡಿರ್ತೀನಿ, ಬೆಸ್ಟ್ ಅದು. ಇನ್ನೂ ಏನೂ ಇಲ್ಲ ಅಂದರೆ ಹಾಲನ್ನು ಕೊಟ್ಟಿರ್ತೀನಿ. ಸೊ ಆ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಪ್ರತಿ ಹೊತ್ತು ಪ್ರೋಟೀನ್ ಇದೆಯಾ,
ಫೈಬರ್ ಇದೆಯಾ, ಮಿನರಲ್ಸ್ ಇದೆಯಾ, ವೆಜಿಟೇಬಲ್ಸ್ ಕೊಡ್ತಾ ಇದ್ದೀನ, ಫ್ರೂಟ್ಸ್ ಕೊಡ್ತಾ ಇದ್ದೀನ, ಇದನ್ನೆಲ್ಲ ಪ್ರಶ್ನೆ ಮಾಡಿಕೊಂಡು ಅವ್ರಿಗೆ ಕೊಡೋಕೆ ಬೇಕಾದ್ರೆ 1 ಸೆಕೆಂಡ್ ಥಿಂಕ್ ಮಾಡಿದ್ರೆ ಸಾಕು. ಆ ಥಿಂಕಿಂಗೇ ನಮ್ಮ ಲೈಫ್ನ ಚೇಂಜ್ ಮಾಡುತ್ತೆ. ಈ ಹೊತ್ತು ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನಮಗೆ ಕಾಡ್ತಾ ಇರುತ್ತೆ, ಅಯ್ಯೋ ಕರೆಕ್ಟಾಗಿ ನ್ಯೂಟ್ರಿಷಸ್ ಮೀಲ್ ಕೊಟ್ಟಿಲ್ಲ ಅಂತ. ಸೊ ಅದಕ್ಕೇ ಯಾವಾಗಲೂ ಅಷ್ಟೇ ಆ ಥರ ಥಿಂಕ್ ಮಾಡಿಕೊಡಿ. ಇದು ಬಂದು ಸಜ್ಜೆ ದೋಸೆ ಮಾಡಿದ್ದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ನಾರ್ಮಲ್ ದೋಸೆಗಿಂತ ಇದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸಜ್ಜೆ, ಉದ್ದಿನಬೇಳೆ, ಸಜ್ಜೆ 1 ಗ್ಲಾಸು, ಉದ್ದಿನಬೇಳೆ ಒಂದು ಅರ್ಧದಿಂದ 3/4 ಗ್ಲಾಸು, 1 ಹಿಡಿಯಷ್ಟು ಅವಲಕ್ಕಿ, 1 ಸ್ಪೂನಷ್ಟು ಮೆಂತ್ಯ ಕಾಳು, ಇಷ್ಟನ್ನು ಹಾಕಿ ಒಂದು 10 ಅವರ್ ನೆನೆಸಿದ್ದೆ. ಸಜ್ಜೆ ನೆನೆಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಆಮೇಲೆ ಅದನ್ನು ರುಬ್ಬಿದ್ದೆ, ಫೈನಾಗಿ ರುಬ್ಬಿ 4 ಅವರ್ಸ್ ಹುಳಿ ಬರೋಕ್ಕೆ ಬಿಡಬೇಕಷ್ಟೇ. ಫರ್ಮೆಂಟೇಷನ್ ಆಗಿದ ತಕ್ಷಣ ಹಾಕೋದು. ಫಸ್ಟ್ ದೋಸೆ ಆಬ್ವಿಯಸ್ಲಿ ಕಿತ್ತೋಗುತ್ತೆ, ಸೆಕೆಂಡ್ ದೋಸೆ ಎಷ್ಟು ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ ಬರುತ್ತೆ, ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಬಂದು 1 ಪಾಟ್ ಮೀಲ್ಸ್ನ ತುಂಬ ಮಾಡ್ಕೊಳ್ಳಿ. ಒಂದೇ ಕುಕ್ಕರಲ್ಲಿ ಎಲ್ಲ ತರಕಾರಿ ಹಾಕಿ ಪಲಾವು, ಬಿಸಿಬೇಳೆಭಾತು, ಪೊಂಗಲ್ಲು, ಕಿಚಡಿ ಇಂಥ ಐಟಮ್ಸ್ಗಳನ್ನ ಮಾಡ್ಕೊಂಬಿಟ್ರೆ ಬೆಸ್ಟ್. ಎಷ್ಟು ಟೈಮ್ ಸೇವ್ ಆಗುತ್ತೆ. ಆಮೇಲೆ ಮಲ್ಟಿ ಸ್ಟ್ಯಾಕಿಂಗ್ ವೆಸಲ್ಸ್ ಅಂದರೆ ಕೆಳಗಡೆ ಬೌಲಲ್ಲಿ ಬೇಳೆ ಬೇಯಿಸ್ಕೊಳ್ಳೋದು, ಸೆಕೆಂಡ್ ಬೌಲಲ್ಲಿ ಅನ್ನ, ಮೇಲೆ ಬೌಲಲ್ಲಿ ಸ್ಟೀಮ್ ಮಾಡ್ಕೊಂಡು ತರಕಾರಿ ಮಾಡ್ಕೊಳ್ಳೋಂಥದ್ದು ಹಳೆ ಕಾಲದಲ್ಲಿ ತುಂಬ ಮಾಡ್ತಿದ್ರು. ಈಗಲೂ ಎಷ್ಟೊಂದು ಜನ ಆ ಥರ ಪದ್ಧತಿ ಯೂಸ್ ಮಾಡ್ತಾರೆ. ಇದರಿಂದ ತುಂಬಾ ಟೈಮ್ ಸೇವ್ ಅನ್ನೋದು ಆಗ್ತಾ ಇರುತ್ತೆ. ಮುಂದಿನ ವ್ಲಾಗಲ್ಲಿ ನಾನಿದು ಏನು ಗೊತ್ತಾ, ಕಾಬೂಲಿ ಕಟ್ಲೆದು ಒಂದು ಗ್ರೇವಿ ಥರ ಮಾಡಿದ್ದೆ. ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ನಾನೇ ಒಂಥರ ಏನೋ ಟ್ರೈ ಮಾಡೋಕ್ಕೆ ಹೋಗಿ ಮಾಡಿದೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಂದಿತ್ತು ಆಯಿತಾ, ನಿಜವಾಗ್ಲೂ ಹಾಗೆ ಮಾಡಿದ್ದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ಆದರೆ ಅದು ನಾನು ಹೇಗೆ ಮೀಲ್ ಪ್ಲ್ಯಾನಿಂಗ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನೋಡಿ, ಯಾವಾಗ್ಲೂ ಇನ್ನೇನು ಕಿಚನ್ನಿಂದ ಹೊರಗಡೆ ಬರಬೇಕು 10 ಮಿನಿಟ್ಸ್ ರೀಸೆಟ್ಟಿಂಗ್ ಕಿಚನ್ ಶೆಡ್ಯೂಲ್ ಅಂತ ಹಾಕ್ಕೊಂಬಿಡಿ. 10 ನಿಮಿಷ ಕಿಚನ್ನ ರೀಸೆಟ್ ಮಾಡಿಬಿಡ್ಬೇಕು. ಹೆಂಗಿತ್ತು ಹಾಗೆ ಮಾಡಬೇಕು. ಅಡುಗೆಗೆ ಮಾಡೋಕ್ಕಿಂತ ಮೊದಲು ಎಷ್ಟು ನೀಟಾಗಿತ್ತು, ಅಡುಗೆ ಮಾಡಾದ್ಮೇಲೂ ಹಾಗೆ ನೀಟಾಗಿರಬೇಕು. 10 ನಿಮಿಷದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ. ಕೆಲವು ಸತಿ ಮೂಡಿರಲ್ಲ, ಕೆಲವು ಸತಿ ಆಗಲ್ಲ ಅಂದಾಗ 10 ಮಿನಿಟ್ಸ್ 5 ಮಿನಿಟ್ಸ್ ಆ ಥರ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಯಾವಾಗಲೂ ಆ ರೂಲ್ನ ಫಾಲೋ ಮಾಡಿ. ಕ್ಲೀನ್ ಬಿಫೋರ್ ಯು ಲೀವ್ ತಲೆಯಲ್ಲಿ ಇಟ್ಕೊಳ್ಳಿ. ಅದನ್ನು ನೀಟ್ ಮಾಡ್ಕೊತ ಹೋದರೆ ಮೇಂಟೆನೆನ್ಸ್ ಈಸಿ, ಅಡುಗೆ ಮಾಡೋದು ಈಸಿ, ಆರ್ಗನೈಸ್ ಮಾಡೋದು ಈಸಿ. ಇನ್ಫ್ಯಾಕ್ಟ್ ತುಂಬಾ ಟೈಮ್ ಸೇವ್ ಆಗುತ್ತೆ. ಜೊತೆಗೆ ಸ್ಟ್ರೆಸ್ ಇಲ್ದಂಗೆ ಎಷ್ಟೋ ಅಡುಗೆಗಳನ್ನ ಮಾಡ್ಬೋದು. ಫ್ಯಾಮಿಲಿಗೆ ಒಂದು ಬ್ಯಾಲೆನ್ಸ್ಡ್ ಡಯಟ್ ಕೊಡ್ಬೋದು. ಅದಕ್ಕಿಂತ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಇನ್ಯಾವುದೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಹೆಲ್ದಿಯಾಗಿ ಊಟ ಮಾಡೋದು, ಹೆಲ್ದಿಯಾಗಿ ಅಡುಗೆ ಮಾಡಿ, ಏನೇ ಬ್ಯುಸಿ ಇರಲಿ ಊಟಕ್ಕೆ ಬೆಲೆ ಕೊಡಲೇಬೇಕು, ಅಡುಗೆಗೆ ಬೆಲೆ ಕೊಡಲೇಬೇಕು. ನಾನು ಫಸ್ಟು ಕೊಡ್ತಾ ಇರಲಿಲ್ಲ ಆ್ಯಕ್ಚುಲಿ. ಅಯ್ಯೋ ಹೆಂಗೋ ಮಾಡಿಕೊಂಡ್ರೆ ಆಯಿತು ಅಂತ ಅನ್ಕೋತಾಯಿದ್ದೆ. ಬಟ್ ಆಮೇಲೆ ರಿಯಲೈಸೇಷನ್ ಆಯಿತು, ಇಷ್ಟು ದುಡಿತಾ ಇರೋದು, ಇಷ್ಟು ಕಷ್ಟಪಡ್ತಾ ಇರೋದು, ನೆಮ್ಮದಿಯಾಗಿ ಕೂತ್ಕೊಂಡು ಒಂದು 2 ತುತ್ತು ತಿನ್ನೋಕ್ಕೆ, ಅದನ್ನು ನೀಟಾಗಿ ಹೆಲ್ದಿಯಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಏನೇ ಸ್ಟ್ರೈನ್ ಆದರೂ ಪರವಾಗಿಲ್ಲ ಅದನ್ನು ಪ್ರಾಪರಾಗಿ ಬ್ಯಾಲೆನ್ಸ್ಡ್ ಮೀಲೇ ನಾನು ಪ್ರಿಪೇರ್ ಮಾಡ್ತೀನಿ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಸ್ಮಾಲ್ ಹ್ಯಾಕ್ಸ್ನ ಯೂಸ್ ಮಾಡಿಕೊಂಡು ಕಿಚನಲ್ಲಿ ಡೈಲಿ ಬೇಸಿಸಲ್ಲಿ ತುಂಬಾ ಸೇವ್ ಅನ್ನೋದು ಮಾಡ್ಕೋಬೋದು. ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಆ ಮೀಲ್ ಪ್ಲ್ಯಾನಿಂಗು ಜೊತೆಗೆ ಈ ಗ್ರೇವಿ ಅದನ್ನೆಲ್ಲ ತೋರಿಸ್ತೀನಿ. ಜೊತೆಗೆ ಒಂದು ಒಳ್ಳೆ ಮೋಟಿವೇಶ್ನಲ್ ವಿಡಿಯೋ ಅಂತೂ ಡೆಫಿನೆಟ್ಲಿ ಇರುತ್ತೆ. ನಿಮ್ಗೆ ಯಾವ್ದಾದ್ರು ಟಾಪಿಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ವಿಡಿಯೋನ ಫುಲ್ ಲೆಂತ್ ನೋಡ್ತಾ ಇದ್ದೀರಾ, ಅದೇ ಖುಷಿ ಆ್ಯಕ್ಚುಲಿ. ಆ್ಯಾವ್ರೇಜ್ ಟೈಮ್ ಎಷ್ಟೋ ಜನಕ್ಕೆ ಬರೀ 4 ಮಿನಿಟ್ಸ್ 5 ಮಿನಿಟ್ಸ್ ಆ ಥರ ಇರುತ್ತೆ. ನಂದು ಮಿನಿಮಮ್ ಎಲ್ಲರೂ 15 ನಿಮಿಷ 16 ನಿಮಿಷ ಆ ಥರ ನೋಡಿರ್ತಾರೆ. ದಟ್ ಈಸ್ ಗುಡ್ ಆ್ಯಕ್ಚುಲಿ. ನನಗೆ ಖುಷಿಯಾಗುತ್ತೆ, ಹೌದು ನನ್ನ ಆಡಿಯನ್ಸ್ಗೆ ಬೋರ್ ಆಗ್ದಿರಂಗೆ ಆಗ್ತಾಯಿದೆ. ಆಮೇಲೆ ಯಾವಾಗಲೂ ಅಷ್ಟೇ ನಾನು ಹೇಳ್ತೀನಿ, ಸ್ಟಾರ್ಟಿಂಗಲ್ಲೇ ಏನಾದರೂ ಕಲಿಯೋದಿದೆ ಅಂದರೆ ನೋಡ್ಕೊಂಡು ಮಾಡಿ. ಇಲ್ಲಾಂದರೆ ಯಾವಾಗಲೂ ಅಷ್ಟೇ ನನ್ನ ವೀಡಿಯೋ ವಿತಿನ್ 20, 21, 22 ಮಿನಿಟ್ಸ್ ಆ ಥರ ಇರುತ್ತಲ್ವ, ಆ ನಿಮಿಷದಲ್ಲಿ ಏನಾದರೂ ಒಂದು ಪ್ರೊಡಕ್ಟಿವ್ ಕೆಲಸಗಳನ್ನ ಮಾಡಿಕೊಂಡೇ ಕೇಳಿ ಆಯಿತಾ. ಏನೋ ಬಟ್ಟೆ ಮಡಚೋದು, ಕಸ ಗುಡಿಸೋದು ಅಥವಾ ಪಾತ್ರೆ ತೊಳೆಯೋದು, ಏನಾದರೂ ಒಂದು ಆ ಥರ ಪ್ಲ್ಯಾನ್ ಮಾಡಿಕೊಂಡೇ ವೀಡಿಯೋ ನೋಡಿದ್ರೆ ನಿಮ್ಮ ಕೆಲಸನೂ ಆಗುತ್ತೆ, ವೀಡಿಯೋ ನೋಡ್ದಂಗೂ ಆಗುತ್ತೆ. ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಾದಮೇಲೆ ಒಂದು ಹೈ ಪಾಯಿಂಟ್ಸ್ ಕೊಡೋದನ್ನು ಬರೀಬೇಡಿ. ಯಾರಿಗಾನ ವೀಡಿಯೋ ಇಷ್ಟ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಥ್ಯಾಂಕ್ ಯು.